ಟೋನಿ ಬ್ರೂನೋ ಆಡ್ತಾ ಇರೋ ಆಟಗಳು ತೋರಿಸ್ತೀನಿ. ಇವನ್ನ ಅವನು ಎಳ್ಕೊಂಡು ಹೋಗ್ತಾ ಇರೋದು ನೋಡಿದ್ರ. ಎಳಿಮ್ಮ ಎಳೆ ಎಳೆ ಟೋನಿ, ನಿನ್ ಮುಂದಕ್ಕೆ ಹೋಗ್ಮ. ಏನ್ ಸರ್ಕೊಂಡ್ ಬಂದ್ಬಿಟ್ನಾ? ಯಾಕೋಬೇಕು ನಿನಗೆ? ಯಾಕೆ ಬೇಕು? ಅವನೆಲ್ಲಿ ನೀನೆಲ್ಲಿ? ಅಲ್ಲ ಅವನೆಲ್ಲಿ? ಆಯ್ತು ನಡೀರಿ ನಡೀರಿ. ನೋಡಿ ಇದು ಏನ್ ತಂದೈತ ಅನ್ನ? ಏನ್ ತಂದೈತ್ಮ? ನೋಡ್ಮ ಏನಿದು ಏನಿದು? ನಡೀರಿ ಮಾಡ್ಕೊಡ್ತೀನಿ, ನಡೀರಿ ನಡೀರಿ ಮಾಡ್ಕೊಡ್ತೀನಿ. ಏನೋ 20 ದಿವಸ ಆದಂಗೆ ತಿಂದಂಗೆ. ಮೊನ್ನೆ ತಾನೇ ಭಾನುವಾರ ತಿಂದಿರೋದು. ನಡೀರಾಯ್ತು ನಡೀರಮ್ಮ ಮಾಡ್ಕೊಡ್ತೀನಿ. ಅವನು ಇವನನ್ನ ಎಳಿಯಕ್ಕಾದ್ರೂ ಆಗುತ್ತಾ? ಬುದ್ಧಿ ಬೇಡ ಅವನ್ಗೆ. ಅವನು ಒಳ್ಳೆ ಡಾನ್ ಅನ್ನೋ ಫೀಲು. ಪಾಪ ಬ್ರೂನಾ ಆಗಲ್ಲ ಚಾಮಿ ನಿನ್ ಕೈಯಲ್ಲಿ ಎಳಿಯಕ್ಕೆ. ಸರಿ ಆಯ್ತು, ಬೆಲ್ಟ್ ಬಿಚ್ಚಿಸ್ಕೋ ಹೋಗು ಅಕ್ಕ ಹತ್ರ ಹೋಗಿ. ಬೆಲ್ಟ್ ಬಿಚ್ಚಿಸ್ಕೋ ಹೋಗ್ ಮಗ್ನೆ. ಹೋಗ್ ಮನೋ ಅಪ್ಪ ಹೋಗ್ಮ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನು ಮೋನಿಕಾ ವ್ಲಾಗ್ಸ್. ನಾನು ನಿಮ್ಮ ಮನೆ ಮಗಳು ಹನು ಮಾತಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಂತೂ ಫುಲ್ ನಾನ್ ವೆಜ್ ಅಂತಂದ್ರೆ ಮಟನು ಚಿಕನು ಎರಡೂ ತರಿಸಿದ್ದೀನಿ. ಅದು ಆಟೋಮೆಟಿಕ್ ಕೈ ಈ ರೀತಿ ಬಂದ್ಬಿಡುತ್ತೆ ಮಾತಾಡೋವಾಗ, ಏನು ಅನ್ಕೋಬೇಡಿ. ಮತ್ತೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಬುಧವಾರ ಅಂತಂದ್ರೆ ಬುಧವಾರ ಮತ್ತೆ ಭಾನುವಾರ 2 ದಿನನೂ ನಮ್ಮ ಮನೇಲಿ ನಾನ್ ವೆಜ್ ಕಂಪಲ್ಸರಿ. 3-4 ದಿನದಿಂದ ಡಯಟ್ ಅಂತ ಹೊಟ್ಟೆ ಫುಲ್ ಖಾಲಿ ಇದೆ. ಮೈಂಡ್ ಎಲ್ಲ ನಾನ್ ವೆಜ್ ನ ಕೇಳ್ತಿತ್ತು ಅಂತ ಹೇಳಿ ಇವತ್ತು ನಾನ್ ವೆಜ್ ನ ತರಿಸ್ಬಿಟ್ಟಿದೀನಿ. ಮಟನ್ ತರಿಸಿದೀನಿ, ಚಿಕನ್ ತರಿಸಿದೀನಿ. ಇನ್ನ ಎಗ್ಸ್ ಅಂತೀರಾ, ಅದು ಕಂಪಲ್ಸರಿ ಇರೋದೆ. ನನ್ನ ಮೈಂಡಲ್ಲಿ 2 ಪೇಷಂಟ್ಗಳಿದ್ದಾರೆ, ನನ್ನ ಮಗ ನನ್ನ ಮಗಳು. ಡಯಟ್ ಅಂತ ಹೇಳಿ ಬರೀ ಎಗ್ಸು ವೆಜಿಟೇಬಲ್ಸ್ ತಿಂತಾ ಇದ್ದಾರೆ. ಸರಿ ತಿನ್ಲಿ, ಹೆಲ್ದಿನೇ ಅಲ್ವಾ ಅಂತ ಹೇಳಿ ನಾನು ತಲೆಗೆ ಹಾಕೊಂತ ಇಲ್ಲ. ಅದು ನನಗೆ ಇಷ್ಟ ಆಗಿರೋ ಮಟನ್ ಸಾರು ಮುದ್ದೆ ಮಾಡ್ಕೊಂತ ಇದ್ದೀನಿ. ಬಿರಿಯಾನಿನೂ ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ಈ ನಡುವೆ ಅಂದ್ರೆ ಒಂದು 3 ದಿನದಿಂದ ನನ್ನ ಮಗ ಡಯಟ್ ಅಂತ ಹೇಳಿ ನನ್ನ ಕೈಯಲ್ಲಿ ಸೌತೆಕಾಯಿ, ಕ್ಯಾರೆಟ್ ಮತ್ತೆ ಈ ಟೇಸ್ಟ್ ಇಲ್ದಿರ ಇರೋ ಊಟ ಅದು ಇಷ್ಟಿಷ್ಟೇ ತಿನ್ನಿಸಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ನನಗೆ. ಅದು ನನಗೆ ಅಡ್ಜಸ್ಟ್ ಆಗೋದಿಲ್ಲ ಡಯಟ್ ಅವೆಲ್ಲನೂ. ಯಾರೋ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಮೇಯ್ನು ಈ ಟೀ ಬೇಡ ಅಂತ ಹೇಳ್ಬಿಟ್ಟೆ, ಅದಕ್ಕೆ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾರ್ಮಲ್ಗೆ ಫುಡ್ ಲಿಮಿಟ್ ಆಗಿ ತಿಂತೀನಿ. ನಮ್ಮ ಫೀಲ್ಡ್ ಅಲ್ಲಿ ಹೋಗಿ ಒಂದು 5-6 ರೌಂಡ್ಗಳು ಹೊಡೆದಿದ್ದೀನಿ ಅಂತಂದ್ರೆ ನನಗೆ ನೀಟಾಗಿ ಜೀರ್ಣ ಆಗುತ್ತೆ, ಆರಾಮಕ್ಕೆ ಇರ್ಬೋದು. ಹೆಲ್ತ್ ಅಷ್ಟೇ ತುಂಬಾ ಫ್ರೀ ಅಂತ ಅನ್ಸುತ್ತೆ. ನಮ್ಮ ಸ್ಟೇಡಿಯಂ ಅಲ್ಲಿ ಒಂದು 5-6 ರೌಂಡ್ ಹೊಡೆದಿದ್ದೀನಿ ಅಂತಂದ್ರೆ ಸಾಕು ನನಗೆ. ಒಂದು ರೌಂಡ್ಗೆ ಅಂದ್ರೆ ಒಂದು ರೌಂಡ್ ಫುಲ್ಲು ಸುತ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ನನಗೆ 5 ನಿಮಿಷ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ ನಾನು ಅಮ್ಮಮ್ಮ ಅಂತಂದ್ರೆ ಹತ್ರ 10 ರೌಂಡ್ ವರ್ಗು ನಾನು ಮಾಡ್ಕೊತೀನಿ. ನನ್ಗೆ ಅದೇ ಸಾಕು. ಅದಕ್ಕೆ ಇವತ್ತು ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟೆ ಸ್ಕಿಪ್ ಮಾಡ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಗಲ್ಲ ಫ್ರೆಂಡ್ಸ್, ಬಟ್ ಹೆಲ್ದಿನೇ, ಒಳ್ಳೇದೇ. ನಾವು ಡಯಟ್ ಇದ್ರೆ ಮಕ್ಕಳಿಬ್ರು ಡಯಟ್ ಅಲ್ಲೇ ಇರ್ತಾರೆ, ಬಟ್ ಅದು ನನಗ್ ಸೆಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಅದು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇನ್ನ ಈಗ ಬಂದು ನನ್ನ ಫೇವ್ರೇಟ್ ಟೀ, 3 ದಿನ ಆಗಿದೆ ಟೀ ಕುಡಿದು. ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಕುಡಿದು ಬಿಟ್ಟು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಬೇಕು. ಇದೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ. ಬೆಳಿಗ್ಗೆ ಒಂದ್ಸಲಿ ಕ್ಲೀನ್ ಮಾಡಿ ಇಟ್ಟಿದ್ದೆ, ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಸ್ವಲ್ಪ ಮೆಸ್ಸಿ ಆಯ್ತು. ಈಗ ಮತ್ತೆ ಅಡುಗೆ ಮಾಡಿಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಫಸ್ಟ್ ಆದ್ರೆ ಟೀ ಕುಡ್ಕೊಂಡ್ಬಿಡ್ತಾ ಇದ್ದೀನಿ. ಫಸ್ಟ್ ಆದ್ರೆ ನನ್ನ ಫೇವ್ರೇಟ್ ಟೀ ಮತ್ತೆ ಕಾಫಿ ಎರಡೂ ಫೇವ್ರೇಟ್. ಬಟ್ ಆದ್ರೆ ಟೀ ಮಾತ್ರ ಜಾಸ್ತಿ ತಗೊಂತೀನಿ. ಟೀ ಕುಡ್ಕೊಂಡು ಮತ್ತೆ ಸಿಗ್ತೀನಿ. ಇನ್ನು ನಾನು ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆದ್ರೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಮಗ ತರೋದಕ್ಕೂ ಮುಂಚೆ. ಈಗ ಮಸಾಲೆನ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಅಂದ್ರೆ ಮಸಾಲೆಗೆ ಏನೇನ್ ಬೇಕೋ ಅದನ್ನೆಲ್ಲ ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡೆ ಹಾಕೊಳ್ಳೋದ್ರಿಂದ ಅದನ್ನ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಡಯಟ್ ಆದ್ರೆ ಒಳ್ಳೇದೇ ಆ ರೀತಿ ತಿನ್ನೋದು. ಈ ಕ್ಯಾರೆಟ್, ಬೀಟ್ರೂಟ್ ಇವೆಲ್ಲ ಜ್ಯೂಸ್ ಎಲ್ಲ ಕುಡಿಯೋದು ಒಳ್ಳೇದೇ. ಜ್ಯೂಸ್ ನಾನು ತಗೊಂತಾ ಇದ್ದೀನಿ, ಬಟ್ ಹಾಕ್ತಿಲ್ಲ ನನ್ನ ಕೈಯಲ್ಲಿ ಆ ಡಯಟ್ ಎಲ್ಲ ಫಾಲೋ ಆಗೋದಕ್ಕೆ. ಅದಕ್ಕೆ ಬೇಡ ಅಂತ ಸ್ಕಿಪ್ ಮಾಡ್ಬಿಟ್ಟೆ. ಮಕ್ಳು ಬೇಕಂದ್ರೆ ಹೆಲ್ದಿಯಾಗಿ ಅವ್ರಿಗೆ ಏನ್ ಬೇಕೋ ಅದು ತರಿಸ್ಕೊಟ್ಬಿಡ್ತೀನಿ. ನನ್ನ ಕೈಯಲ್ಲಿ ಆಗಲ್ಲ. ಏನಿದ್ರು ಹೊಟ್ಟೆ ತುಂಬಾ ಊಟ ಮಾಡು. ನಮ್ಮ ಸ್ಟೇಡಿಯಂಗೆ ಹೋಗಿ ಒಂದು 10 ರೌಂಡ್ ಹೊಡೆದಿದ್ದೀನಿ ಅಂತಂದ್ರೆ ಸರಿ ಹೋಗುತ್ತೆ. ಅದ್ರಲ್ಲೂ ಮನೆಯಲ್ಲಿ ಇರೋ ಕೆಲಸಗಳು ಮಾಡಿದೀನಿ ಅಂತಂದ್ರೇನೆ ನಾವು ನಮ್ಗೆ ಟಯರ್ಡ್ ಆಗಿ ಹೋಗ್ಬಿಡುತ್ತೆ. ಇನ್ನು ಅದ್ರಲ್ಲೂ ಡಯಟ್ ಇದ್ದೀನಿ ಅಂತಂದ್ರೆ ಇನ್ನು ತಲೆ ಸುತ್ತೋದೆ.
ಇದೆಯಲ್ಲ ಮೇನ್ ಕೊತ್ತಂಬರಿ ಸೊಪ್ಪು ನಾನ್ ವೆಜ್ಗೆ ಬಿರಿಯಾನಿಗೆ ಬೇಕು. ಕೊತ್ತಂಬರಿ ಸೊಪ್ಪೇ ಇಲ್ಲ ಅಂತ ಫೋನ್ ಮಾಡಿದಲ್ಲ ನನ್ನ ಮಗ. ಎಷ್ಟೇ ಈ ಕಟ್ಟು ಬರ 30 ರೂಪಾಯಿ ಪರವಾಗಿಲ್ಲ ಒಂದು ಕಟ್ಟು. ಅಂದ್ರೆ ಮೇ ಬಿ ಜಾಸ್ತಿ ರೇಟ್ ಏನಾದ್ರು ಆಗೋಗ್ಬಿಟ್ರು ಸರಿ. ಕೊತ್ತಂಬರಿ ಸೊಪ್ಪು ರೇಟ್ ಸಿಗೋದಿಲ್ಲ ಒಂದೊಂದ್ಸಲಿ, ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ. ಈ ಸೊಪ್ಪುಗಳೆಲ್ಲ ಮಾರ್ತಾರಲ್ವಾ ಆ ಮಾರ್ಕೆಟ್ಗೆ, ಅದಕ್ಕೆ ಕೇಳಿದ್ದು. 30 ರೂಪಾಯಿ ಅಂದ್ರೆ ಓಕೆ, ನಾರ್ಮಲ್ ರೇಟೇ. ಇವು ಒಂದೊಂದ್ಸಲಿ 20 ರೂಪಾಯಿಗೂ ಸಿಗುತ್ತೆ ನೋಡಿ. ಫುಲ್ಲು ಒಂದು ಕಟ್ ಕೊಟ್ಟಿದ್ದಾರೆ, 30 ರೂಪಾಯಿ ಅಂತೆ. ಅದು ದೊಡ್ಡ ಕಟ್ಟು. ಮನೆಗಳ ಹತ್ರ ಬರ್ತಿರುತ್ತೆ, ಬೆಳಗ್ಗೆ ಹೊತ್ತು ತರಕಾರಿ ಅವ್ರು ತಗೊಂಡ್ಬರ್ತಿರ್ತಾರೆ, ಅಂದ್ರೆ ತರಕಾರಿ ಮಾರೋರು. ಇದ್ರಲ್ಲಿ ಅರ್ಧ ಕೊಡ್ತಾರೆ 20 ರೂಪಾಯಿ. ಇದು 30 ರೂಪಾಯಿ ಅಂದ್ರೆ ಪರವಾಗಿಲ್ವಲ್ಲ, ಇಷ್ಟು ಬಂದಿದೆ. ಮತ್ತೆ ಈಗ ಬಂದು ಇದು ನಾನು ಮಸಾಲೆ ರುಬ್ಬೇಕಾದ್ರೆ ಏನು ಅಂದ್ರೆ ಕೊತ್ತಂಬರಿ ಸೊಪ್ಪು, ಈ ಪುದೀನ ಸೊಪ್ಪು ಹಾಕೊಂಡಿದ್ದೀರಿ ಅಂದ್ರೆ ಮಟನ್ ಮಸಾಲೆಗೆ ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಂಡ್ಬಿಡ್ತೀನಿ. ಕೋಲ್ಡ್ ಕಡಿಮೆ ಆಗೈತಾ? ಇದು ಜ್ಯೂಸ್ ಮಾಡಿದ್ದೆ ಬೆಳಿಗ್ಗೆ, ಬೀಟ್ರೋಟು ಸೌತೆಕಾಯಿ ಏನೋ ABCD ಜ್ಯೂಸ್ ಅಂತೀರಲ್ವಾ, ಅದು ಮಾಡಿದ್ನ ಬೆಳಿಗ್ಗೆ. ನಾನೊಂದು ಗ್ಲಾಸು, ನನ್ನ ಮಗಳು ಒಂದು ಗ್ಲಾಸ್ ಕುಟ್ಕೊಂಡ್ರು. ನನ್ನ ಮಗಗೆ ಸ್ವಲ್ಪ ಕೋಲ್ಡ್ ಆದಂಗಿದೆ. ನಾನು ಗೊತ್ತಿಲ್ದಿರೋ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಾ, ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೆ ಹೊರಗಡೆ. ಇನ್ನು ಅದನ್ನು ಕುಡ್ಕೊಂಡ ಅವನು. ಈಗ ಬಂದು ಮಸಾಲೆಗಳೆಲ್ಲ ರುಬ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದೆಲ್ಲ ಬಿಡಿಸ್ಕೊಬೇಕು. ಅದೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಮತ್ತೆ ಮಾಡಬೇಕು. ಇದೇನು ಅಂತಂದ್ರೆ ಎಲ್ಲ ಒಂದೇ ತಟ್ಟೆದಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಇದು ಸಪ್ರೇಟ್ ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ. ಕಸದವ್ರು ಬರ್ತಿರ್ತಾರಲ್ವಾ, ಅವ್ರಿಗೆ ಈ ಹಸಿ ಕಸ ಎಲ್ಲ ಸಪ್ರೇಟ್ ಕೊಡ್ಬೇಕು ನಾವು. ಇದನ್ನ ಹಾಗೆ ನಾನು ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೀನಿ ಅಂತಂದ್ರೆ ಮತ್ತೆ ಅದೆಲ್ಲ ಸಪ್ರೇಟ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ನಾನು ಈ ರೀತಿ ಅಂದ್ರೆ ಸಪ್ರೇಟಾಗಿ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದರಲ್ಲೂ ಕೆಳಗಡೆ ಎಲ್ಲ ಹಾಕಿದ್ದೀನಿ ಅಂತಂದ್ರೆ ಮತ್ತೆ ಗಲೀಜಾಗುತ್ತೆ, ಮತ್ತೆ ಗುಡಿಸ್ಬೇಕು. ಗುಡ್ಸೋವಾಗ ಧೂಳು ಆಳು ಮುಳು ಎಲ್ಲ ಜೊತೆಗೆ ಮಿಕ್ಸ್ ಆಗಿ ಹೋಗುತ್ತೆ. ಇನ್ನು ಅವ್ರು ಅದನ್ನ ನೋಡಿದ್ದಾರೆ ಅಂತಂದ್ರು, ಇಲ್ಲ ನೀವು ಸಪ್ರೇಟ್ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಡಸ್ಟ್ಬಿನ್ಗೆ ಹಾಕ್ತಾರಲ್ವಾ, ಈ ಕವರ್ಸ್ ಬರುತ್ತಲ್ವಾ, ಅದನ್ನ ತಂದಿದ್ದೆ ನಾನು, ತೋರಿಸ್ತೀನಿ. ಕವರ್ಸ್ ಪ್ಯಾಕೆಟ್ ಇದು. ಇದ್ರಲ್ಲಿ ಸುಮಾರು ಕವರ್ಗಳು ಬಂದಿರುತ್ತೆ ನೋಡಿ. ಬರೀ ಇದು ರೇಟ್ ಬಂದು 110 ರೂಪಾಯಿ. ಇದು ಏನ್ ಮಾಡ್ತೀನಿ ನಾನು ಅಂತಂದ್ರೆ ಎಲ್ಲ ತಗೊಂಡಿದ್ದೆ ಈ ರೀತಿ ಇರುತ್ತಾ, ಒಂದೊಂದು ಕವರೇ ತಗೊಳ್ಳೋದು. ಅಂದ್ರೆ ನಾವು ಕಟ್ ಮಾಡ್ಕೊಳ್ಳೋದು. ಇದು ಫುಲ್ಲು ಒಂದು ರೋಲ್ ಬಂದಿರುತ್ತೆ ಇದರಲ್ಲಿ. ಇದು ನಾವು ತೆಗೆದ್ಬಿಟ್ಟು ಇದೆಲ್ಲ ಮಾರ್ಕ್ ಬಂದಿರುತ್ತೆ. ಅಮ್ಮ ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಈ ರೀತಿ ನಮಗೆ ಲೇಯರ್ ಕೊಟ್ಟಿರ್ತಾರೆ. ಅದನ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಯೂಸ್ ಮಾಡ್ಕೊಬೇಕು. ನಾನು ಡಸ್ಟ್ಬಿನ್ಗೆ ಒಂದೊಂದ್ಸಲಿ ಹಾಕಿರ್ತೀನಿ, ಒಂದೊಂದ್ಸಲಿ ಇಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಈ ಹಸಿ ಕಸ ಇರುತ್ತಲ್ವಾ, ಇದನ್ನೆಲ್ಲ ಅವ್ರು ಹೇಳ್ತಾರೆ 2-3 ಕವರಲ್ಲೂ ಹಾಕ್ಬಾರ್ದು, ಒಂದೇ ಕವರಲ್ಲಿ ಹಾಕ್ಕೊಡ್ಬೇಕು ಅಂತಂದ್ರೆ. ಅದಕ್ಕೆ ನೋಡಿ ಈ ರೀತಿ ಹಾಕಿ ಇಟ್ಬಿಡ್ತೀನಿ. ಈ ನೊಣಗಳು ಇವೇನು ಬರೋದಿಲ್ಲ. ಒಂದು ಇದು ಕಸದವ್ರು ಬಂದ ತಕ್ಷಣ ಕವರು ಕ್ಲೀನ್ ಆಗಿರುತ್ತೆ, ತಗೊಂಡೋಗಿ ಹೊಡ್ಕೊಡ್ತೀನಿ. ಅದಕ್ಕೆ ಈ ರೀತಿ ಒಂದು ತಟ್ಟೆದಲ್ಲಿ ಹಾಕೊಂಡು ಅದರ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡು ಎಲ್ಲನೂ ತಗೊಂಡೋಗಿ ಹಾಗೆ ಹಾಕ್ಬಿಡ್ತೀನಿ. ನೀವು ಏನಾದರೂ ಹತ್ರದಲ್ಲಿ ಈ ಥರದ್ದು ಶಾಪ್ ಏನಾದರೂ ಇದ್ರೆ, ಅಂದರೆ ಮಾಮೂಲಿ ಬಿಗ್ ಬಜಾರ್ಗಳಲ್ಲಿ ಸಿಗುತ್ತೆ, ಇಲ್ಲ ಮಾಮೂಲಿ ರೇಷನ್ ತರೋವಾಗ ನಾನು ತಗೊಂಡ್ಬಂದ್ಬಿಡ್ತೀನಿ ಇದನ್ನ ಒಂದು ಬಾಕ್ಸು. ಅದು ಯೂಸ್ ಮಾಡ್ಕೊತಾ ಇರ್ತೀನಿ. ಅಮ್ಮ ಮೋಟರ್ ಆಫ್ ಮಾಡು, ಬೇಗ ಆಫ್ ಮಾಡಿ, ತುಂಬ ಆಗ್ತಾ ಇದ್ದೀನಿ. ಇದೆಲ್ಲ ತೆಗೆದು ಇಟ್ಕೊತಿದ್ದೀನಿ. ಪುದೀನ ಸೊಪ್ಪು ಇನ್ನು ಕಟ್ ಮಾಡ್ಕೊಂಡು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವೆಲ್ಲ ಮನೆಯಲ್ಲಿ ಸ್ಟಾಕ್ ಇರಬೇಕು ಗೈಸ್. ಇಲ್ಲ ಅಂತಂದ್ರೆ ಯಾವ ಕೆಲಸ, ಇವಾಗ ಸಡನ್ನಿಗೆ ತರಕಾರಿಗಳೇನು ಇಲ್ಲ ಅಂತಂದವಾಗ ಇದೆಲ್ಲ ಹಾಕಿ ಒಂದು ಚಟ್ನಿ ಸಮೇತ ಪ್ರಿಪೇರ್ ಮಾಡ್ಬಿಡ್ಬೋದು ನಾವು. ಇದನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಇದು ಒಂದು ಸೈಡ್ಗೆ ಇಟ್ಬಿಡ್ತೀನಿ. ಇನ್ನು ಬಿರಿಯಾನಿಗೆ ಬೇಕಾಗಿರೋದು ಏನೇನು ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೊಳ್ಳೋದೆ. ಭರತ್ ಇಸ್ ಗೋಯಿಂಗ್ ಸಮ್ವೇರ್. ಹೋದ್ನಾ? ಹೇಳಲಿಲ್ಲ ನನಗೆ ಅವನು. ಯಾಕೆ? ಅದು ಫ್ರೆಂಡ್ ಅವ್ರದ್ದು ಏನೋ ಡಿಯರ್ ಬೇಕಂತೆ, KGF ಹೋಗ್ತಾ ಇದೆ. ಬರಕ್ಕೆ ಕೇಳಿದ್ನಂತೆ ಅವ್ರಿಗ. ಇಬ್ರು ಹೋಗಿ ಬರೋಣ ಬಾರ ಅಂತ. ಅದಕ್ಕೆ
ಬೆಳಿಗ್ಗೆನೆ ತೊಳೆದು ಇಟ್ಬಿಟ್ಟಿದ್ದೆ. ಈಗ ಈಸಿ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ. ತೊಳೆದು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ಟೈಮ್ ಜಾಸ್ತಿ ಬೇಕಾಗುತ್ತಲ್ವ, ಈಗ ಈಸಿ ಆಗುತ್ತೆ. ಮತ್ತು ಮಟನ್ಗೊಂದು ಚಿಕನ್ಗೊಂದು ತೊಳೆಯೋದಕ್ಕೆ ಅಂತ ಹೇಳಿ ತಗೊಂಡಿದ್ದೀನಿ. ಈ ನಡುವೆ ಒಂದು 5 ಡೇಸ್ ಆಗಿದೆ ವ್ಲಾಗ್ಸೇ ಮಾಡಿರಲಿಲ್ಲ. ನಮ್ಮಮ್ಮ, ನಮ್ಮ ಅತ್ತಿಗೆ, ನನ್ನ ಫ್ರೆಂಡ್ಸ್ ಒಂದಿಬ್ರು ಇದ್ದಾರೆ. ಅವರು ಎಲ್ಲ ಕೇಳೋರು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳಿ. ವ್ಲಾಗ್ ಶೂಟ್ ಮಾಡ್ತೀನಿ. ಈ ವ್ಲಾಗ್ ಚೆನ್ನಾಗಿದೆಯಾ, ಈ ವ್ಲಾಗ್ ಚೆನ್ನಾಗಿಲ್ವೇನೋ, ಬೇಡ ಬಿಡು ಇವತ್ತಿಡೋದು, ಮತ್ತು ಈ ವ್ಲಾಗ್ ಚೆನ್ನಾಗಿಲ್ವೇನೋ, ಬೇಡ ಬಿಡು ಇವತ್ತಿಡೋದು ಅಂತ ಹೇಳಿ ಹಾಗೆ ಇಡೋದಕ್ಕೆ ಆಗಿಲ್ಲ. ವ್ಲಾಗ್ಸ್ ಏನೋ ಅಂದರೆ ಶೂಟ್ ಮಾಡಿರೋದೇನೋ ವಿಡಿಯೋಸ್ ಇತ್ತು, ಅದನ್ನು ಎಡಿಟ್ ಮಾಡಿ ಇಡೋದಕ್ಕೆ ಆಗಿರಲಿಲ್ಲ. ಬಟ್ ಯಾವ ವ್ಲಾಗ್ ಜನಗಳು ಜಾಸ್ತಿ ಇಷ್ಟಪಟ್ಟು ನೋಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ. ಅದರಲ್ಲೂ ನನಗೇನು ಜಾಸ್ತಿ ವ್ಯೂಸ್ ಏನಿಲ್ಲ, ಕಡಿಮೆ ಜನನೇ ನೋಡ್ತಾರೆ. ಅವ್ರಿಗೋಸ್ಕರ ಆದರೂ ನಾನು ದಿನ ವ್ಲಾಗ್ ಮಾಡಿ ಇಡೋಣ ಅಂತ ಅನಿಸುತ್ತೆ. 0ಇಂದ ಬಂದಿರೋದು ನಾನು. ಇವಾಗ ನನಗೆ ಅಷ್ಟು ಜನನೇ ದೊಡ್ಡದು ಅಂತ ಅನಿಸುತ್ತೆ. ಅದಕ್ಕೆ ಇನ್ಮೇಲೆ ದಿನ ವ್ಲಾಗ್ನ ನಾನು ಯಾವ ರೀತಿ ಶೂಟ್ ಮಾಡ್ತೀನೋ ನಾನು ಒಬ್ಬಳೇ ಮಾಡ್ಕೊಳ್ಳೋದು. ನನಗೆ ಸಪೋರ್ಟಿಂಗು ಅಂದರೆ ಮಕ್ಕಳು ಇದ್ದವಾಗ ಪಾಪ ಶೂಟ್ ಮಾಡ್ತಾರೆ, ಬಟ್ ಮಕ್ಕಳಿಗೆ ಫ್ರೀ ಇರಲ್ವಲ್ಲ, ಓದ್ಕೊಳ್ಳೋ ಮಕ್ಕಳು ಫ್ರೀ ಇರೋದಿಲ್ಲ. ಅದಕ್ಕೆ ಇನ್ಮೇಲೆ ನಾನು ಯಾವ ರೀತಿ ಶೂಟ್ ಮಾಡ್ತೀನೋ ಅದೇ ರೀತಿಯೇ ಅಪ್ಲೋಡ್ ಮಾಡೋಣ. ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ನಾನು ಯಾಕೆ ಡಿಸೈಡ್ ಮಾಡೋದು ಅಂತ ಅಂದ್ಕೊಂಡು ದಿನ ವ್ಲಾಗ್ನ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಬಂದು ಎರಡಕ್ಕೂ ಒಂದೇ ಸರಿನ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಮುದ್ದೆನೂ ಮಾಡಬೇಕು ಅಂತಿದೆ ಮೈಂಡಲ್ಲಿ, ನೋಡೋಣ ಏನಾಗುತ್ತೆ. ಎರಡು ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಅಂದರೆ ಮಾಡಬೇಕಾದ್ರೆ ಸೌಟೆಲ್ಲ ಮುಟ್ಕೊಂಡು ಮತ್ತೆ ತೊಳೆಯೋದು ಅದೆಲ್ಲ ಒಂಥರ ಸ್ಮೆಲ್ ಬರ್ತಿರುತ್ತೆ. ಆಮೇಲೆ ಸೌಟೆಲ್ಲನೂ ಅದಕ್ಕೆ ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದ್ರೆ ಮಾಡಬೇಕಾದ್ರೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ಇದನ್ನ ತೆಗೆದು ಹಾಕ್ಬಿಡ್ಬೋದು. ಮತ್ತೆ ಹೋಗಿ ತೊಳೆಯೋ ಅಷ್ಟು ಇರೋದಿಲ್ವಲ್ಲ, ಅದಕ್ಕೆ. ಮಟನ್ ಸಾರು ಎಲ್ಲ ಹಾಕಿದ್ದೀನಿ. ಸ್ಪೈಸಿ ಪೌಡರ್ಸು ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಉಪ್ಪು ಹಾಕ್ಕೊಂಡಿರೋದು. ಇದು ನೋಡ್ತಿದ್ರೇ ಇದು ನೀಟಾಗಿ ಬೆಂದೋಗಿದ್ದಿದ್ರೆ ತಿನ್ಬೋದಾಗಿತ್ತು ಅಂತ ಅನ್ನಿಸ್ತಿದೆ. ಬಾಯಿ ಅಷ್ಟೊಂದು ಸಪ್ಪೆ ಆಗೋಗ್ಬಿಟ್ಟಿದೆ. ಈ ಕಡೆ ಬಂದರೆ ನಾರ್ಮಲ್ ಬಿರಿಯಾನಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿದೆ ಇವತ್ತು ತಂದಿರೋ ಮಟನ್ನು. ಈ ಚಿಕ್ಕದು ಸೆಲ್ಫಿ ಸ್ಟಿಕ್ ಮುರಿದೋಗಿದೆಯಾ, ಕೈಯಲ್ಲಿ ಇಟ್ಕೊಂಡು ಮಾಡೋದು ಆಗಿದೆ ವಿಡಿಯೋ ಶೂಟಿಂಗ್ ನಡುವೆ. ಸರಿಯಾಗಿ ವಿಡಿಯೋ ಯಾವ ರೀತಿ ಬರ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊತಿದ್ದೀನಿ. ಬಿರಿಯಾನಿ ಬೇರೆ ಮಾಡ್ಕೊತಿದ್ದೀರಲ್ವಾ, ಸಾರು ಸ್ವಲ್ಪ ಆದರೆ ಸರಿ ಹೋಗುತ್ತೆ. ಮಸಾಲೆ ಎಷ್ಟಾಯಿತೋ ಅಷ್ಟು ಮಾತ್ರ ನೀರು ಹಾಕ್ತೀನಿ. ಸೊ ಅದರಿಂದ ಒಂದು 2 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡ್ಬಿಡ್ತೀನಿ. ನೀವಾದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದೀರಾ ಅಂತಂದರೆ ನನಗೆ ಗೊತ್ತಾಗುತ್ತೆ ವಿಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು. ನಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ಕಮೆಂಟ್ ಮಾಡಲೇಬೇಕು. ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನು ಈ ಕಡೆಗೂ ಫ್ರೈ ಮಾಡಿಕೊಂಡು ಆ ಕಡೆಗೂ ಮಾಡ್ಕೊತಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ. ಒಂದು ಮುದ್ದೆ ಆದರೂ ಮಾಡ್ಕೊತೀನಿ, ಯಾಕಂದರೆ ಇದು ಮಟನ್ ಸಾರಿಗೆ ಮುದ್ದೆ ತಿನ್ನಬೇಕು ಅಂತ ಅನಿಸ್ತಿದೆ. ಇನ್ನು ಬಿರಿಯಾನಿ ಅಂತಂದರೆ ಇನ್ನು ನನ್ನ ಮಗಳು ಮುದ್ದೆ ತಿನ್ನೋದಿಲ್ಲ, ಇನ್ನು ಅವಳಿಗಾದರೂ ಬಿರಿಯಾನಿ ಮಾಡಲೇಬೇಕಲ್ವಾ. ಸೊ ಅದರಿಂದ ಇನ್ನು ಬಿರಿಯಾನಿನೂ ಮಾಡಿಬಿಡ್ತಾ ಇದ್ದೀನಿ. ಅಂದರೆ ಇವಾಗ ಇದು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಇನ್ನು ನೈಟ್ಗೆ ಅಡುಗೆ ಮಾಡೋ ಕೆಲಸ ಇರೋದಿಲ್ಲ ನನಗೆ. ಆರಾಮಕ್ಕಿರ್ಬೋದು ಈ ಕೆಲಸಗಳೆಲ್ಲ ಮುಗಿಸಿ. ಬುಧವಾರ ಭಾನುವಾರ ಅಂತಂದರೆ ಒಂದು ಸ್ವಲ್ಪ ಫ್ರೀನೇ ಇರ್ತೀನಿ ನಾನು. ಆದರೆ ಇನ್ನೂ ಬಟ್ಟೆ ಹಾಕಬೇಕು. ವೆದರ್ ಮಾತ್ರ ತುಂಬಾ ಕೂಲಾಗಿದೆ. ಬಟ್ಟೆಗಳು ಹಾಕಿದ್ರೂ ಒಣಗುತ್ತೋ ಒಣಗೋದಿಲ್ಲೋ ಗೊತ್ತಿಲ್ಲ, ಅದೊಂದು ಡೌಟು. ಆದರೂ ಬಟ್ಟೆಗಳು ಮಾತ್ರ ಇದೆ, ವಾಶ್ ಮಾಡೋ ಬಟ್ಟೆಗಳು ಮಾತ್ರ ಇದೆ. ಇನ್ನು ವಾಶ್ ಮಾಡ್ಕೊಬೇಕು. ನೋಡೋಣ, ನೋಡಿಬಿಟ್ಟು ಹೊರಗಡೆ ಕ್ಲೈಮೇಟ್ ನೋಡಿಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದ ಬೇಡವಾ. ಮೇಯ್ನ್ ಏನು ಅಂತಂದರೆ ಒಂದು ಸ್ವಲ್ಪ ಮಳೆ ಬರೋ ಥರ ಇದ್ದರೆ, ಇಲ್ಲ ಗಾಳಿ ಜಾಸ್ತಿ ಬಂತು, ಇಲ್ಲ ಲೈಟಾಗಿ ಹನಿ ಬರ್ತಿತ್ತು ಅಂತಂದರೆ ಕರೆಂಟ್ ಇರಲ್ವಾ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಅಂತಂದರೆ ಅದು ಅಲ್ಲೇ ಇದೋಗ್ಬಿಡುತ್ತೆ.
ಅದಕ್ಕೆ ನೋಡಿಕೊಂಡು ಹಾಕಬೇಕು. ಈಗ ಬಂದು ಬಿರಿಯಾನಿಗೂ ಇಟ್ಬಿಡ್ತಾ ಇದ್ದೀನಿ. ತುಂಬಾ ಹೊಟ್ಟೆ, ಇದು ನೋಡಿದಷ್ಟು ಇನ್ನೂ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾ ಇದೆ. ಬೆಳಿಗ್ಗೆ ಒಂದೆರಡು ಇಡ್ಲಿ ತಿನ್ಕೊಂಡೆ ಅಷ್ಟೇ, ಅದು ಮನೆಯಲ್ಲಿ ಮಾಡಿರೋದೆ, ಹೋಟ್ಲಿಂದ ಏನಿಲ್ಲ. ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡಿದ್ದೆ. ಈಗ ಇದಾಗಿದ ತಕ್ಷಣ ತಿನ್ನಬೇಕು. ಮತ್ತು ಮುದ್ದೆಗೆ ಬಂದು ಒಂದು ಸ್ವಲ್ಪ ಅನ್ನ ಇದ್ದರೆ ಅದನ್ನು ತೊಳೆದು ಬಿಟ್ಟು ಇಟ್ಟಿದ್ದೀನಿ, ಮುದ್ದೆ ಮಾಡ್ಕೊಬೇಕು. ಇದು ಬಂದು ಬಿರಿಯಾನಿಗೆ ಹಾಕೋದಕ್ಕೆ ಅಕ್ಕಿ ರೆಡಿಯಾಗಿಟ್ಟಿದ್ದೀನಿ. ಮಟನ್ ಸಾರು ಇನ್ನೊಂದು 3 ವಿಸಿಲ್ ಬಂದರೆ ಆಗೋಗುತ್ತೆ. 2 ವಿಸಿಲ್ ಬಂದಿದೆ, 5 ವಿಸಿಲ್ಗೆ ಇಟ್ಕೊತಿದ್ದೀನಿ. ಯಾಕಂದರೆ ಪೀಸಸ್ ಒಂದು ಸ್ವಲ್ಪ ದೊಡ್ಡಗೆ ಹಾಕಿದ್ದೀನಿ, ಚಿಕ್ಕದಾಗಿ ಏನು ಕಟ್ ಮಾಡಲಿಲ್ಲ. ಸೊ ಅದರಿಂದ ಇನ್ನು ಇದು ಬಂದು ಒಂದು ಸ್ವಲ್ಪ ಈ ಚಿಕನ್ಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಬೇಕು. ಈ ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಇದೆ ಅಲ್ಲ, ಇದೆಲ್ಲ ಚಿಕನ್ಗೆ ಇಟ್ಕೊಂಡಿದೆ ಅಂತಂದರೆ ತಿನ್ನಬೇಕಾದ್ರೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಪೀಸಸ್. ನಮ್ಮ ಬ್ರೂನೋ ಬೇರೆ ಈ ಬಿರಿಯಾನಿದಲ್ಲಿ ಹಾಕೋ ಪೀಸಸ್ಸೇ ಸ್ವಲ್ಪ ತಿನ್ಕೊತಾನೆ. ಸಾರಲ್ಲಿ ಹಾಕಿರೋದಂದರೆ ಅವ್ನು ತಿನ್ನೋಕೆ ಹೋಗೋದಿಲ್ಲ. ಇದರಲ್ಲಿ ಹಾಕಿರೋದಂದರೆ ಒಂದು ಪೀಸ್ನ ತಗೊಂಡು ಚಿಕ್ಕದಾಗಿ ಮಾಡಿ ಹಾಕಿದ್ದೀನಿ ಅಂತಂದರೆ ತಿನ್ಕೊತಾನೆ. ಮೇಯ್ನ್ ನೋಡಿ ಈ ಥರ ಪೀಸ್ ತಿಂತಾನೆ ಅವನು, ಅವ್ನಿಗೆ ಈ ಥರದ್ದೇ ಇಷ್ಟ. ಇನ್ನು ನಮ್ಮ ಟೋನಿ ಅಂತಂದರೆ ಅವನಿಗೆ ದೊಡ್ಡ ಮೂಳೆಗಳೇ ಬೇಕು ಕಚ್ಚೋದಕ್ಕೆ. ಆಯಿತು, ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ಬಿಡ್ತೀನಿ. ಯಾವಾಗ ಆದರೆ ಸಾಕು ಅಂತ ಅಂತಿದ್ದೀನಿ ಅಂತ 2-3 ಸಲ ಹೇಳಿದ್ದೀನಿ. ಇಷ್ಟೊಂದು ನಾನ್ ವೆಜ್ ತಿಂದೇ ಇಲ್ವಾ ಅಂತ ಹೇಳಿ ಅನ್ಕೊಂಬೇಡಿ. ನಾನ್ ವೆಜ್ ಅಂದರೆ ಯಾರಿಗಿಷ್ಟ ಇಲ್ಲ, ಅದರಲ್ಲೂ ಒಂದು 3-4 ಡೇಸಿಂದ ಈ ಸಪ್ಪೆ ಊಟ ಅಂತ ಹೇಳ್ಬಿಟ್ಟು ಅನ್ನಲ್ವಾ, ಅದಕ್ಕೆ ಫಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಕಾಯ್ತಿದ್ದೀನಿ ಅಂತ ಹೇಳಿದೆ ಹೊತ್ತು. ನಾನ್ ವೆಜ್ ಯಾವಾಗೂ ತಿಂದಿರಾ ಅಂತ ಅಲ್ಲ. ಪುಣ್ಯಕ್ಕೆ ಎಲ್ಲ ಆದ್ಮೇಲೆ ಈಗ ಹೋಗಿದೆ ಕರೆಂಟ್. ಇನ್ನು ಒಂದು ಸ್ವಲ್ಪ ಮೆಸ್ಸಿ ಶಿಂಕೆಲ್ಲ ಒಂದು ಸ್ವಲ್ಪ ಗಲೀಜಾಗಿ ಇದೆ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮತ್ತು ಈ ಮೊಟ್ಟೆ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡಬೇಕು. ಮತ್ತು ಇದೊಂದು ಸ್ವಲ್ಪ ಜ್ಯೂಸ್ ಇದೆ, ಇದು ನನ್ನ ಮಗ ಕುಡಿತೀನಿ ಹಾಗೆ ಇಡಕ್ಕೆ ಕೇಳಿದ್ದ, ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಅವನಿಗೆ ಕೋಲ್ಡ್ ಆಗಿದೆ. ಸೊ ಅದರಿಂದ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಆದಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ವಾಯ್ಸ್ ಓವರೇ ಕೊಟ್ಟಿದ್ದೆ. ಆ ವಾಯ್ಸ್ ಓವರ್ ಕೇಳ್ತಿದ್ರೆ ವಾಯ್ಸ್ ನಂದೇನಾ ಅಂತ ಅನ್ಸುತ್ತೆ. ಯಾಕಂದ್ರೆ ಮೈಕ್ ಬೇರೆ ಇಲ್ವಾ, ವಾಯ್ಸ್ ಒಂದ್ ಸ್ವಲ್ಪ ಜೋರಕ್ಕೂ ಮಾತಾಡೋದಕ್ಕಾಗಲ್ಲ. ಜೋರಕ್ಕೆ ಮಾತಾಡಿದ್ರು ವಾಯ್ಸ್ ಅಷ್ಟು ಜೋರಕ್ಕೆ ಬರ್ತಾ ಇಲ್ಲ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿ ಬರ್ತಾ ಇತ್ತು. ಅದಕ್ಕೆ ಬೇಡ, ಡೈರೆಕ್ಟ್ ವಾಯ್ಸೇ ಕೊಟ್ಬಿಡೋಣ. ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾದ್ರೂ ಹ್ಯಾಡ್ ಆಗಿರುತ್ತೆ, ಇಲ್ಲಾಂತಂದ್ರೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗಿ ವಾಯ್ಸ್ ಬರ್ತಿದ್ರೆ ಮಾತ್ರ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದು. ಇಲ್ಲಾಂದ್ರೆ ಡೈರೆಕ್ಟ್ ವಾಯ್ಸೇ ಕೊಟ್ಬಿಡ್ತಾ ಇದ್ದೀನಿ. ನಾನಾದ್ರೆ ಅಷ್ಟು ಸಾಫ್ಟ್ ಆಗಿ ಏನು ಮಾತಾಡೋದಿಲ್ಲ. ನನ್ನ ವಾಯ್ಸ್ ಇದೇ ತರನೇ ಇರುತ್ತೆ, ರಫ್ ಆಗಿ. ಅಂದ್ರೆ ಒಂದ್ ಸ್ವಲ್ಪ ಜೋರಾಗಿ ಬರ್ತಿರುತ್ತೆ ವಾಯ್ಸು. ಕೇಳ್ಬೇಕಿತ್ತು, ನಾನು ಕೇಳಲಿಲ್ಲ ಅವನನ್ನ. ಇದು ಬಂದು ಮೊಟ್ಟೆ ಬೇಯೋದಕ್ಕೆ ಅಂತಾನೆ ಇಟ್ಬಿಟ್ಟಿದೀನಿ. ಇಲ್ಲ ಅಂತಂದ್ರೆ ಫುಲ್ ಮೊಟ್ಟೆ ಬೇಯೋದಕ್ಕೆ ಬೇಯಿಸ್ಬೇಕು ಅಂತ ಹೇಳದ್ನ ಬರತ್ತ. ಏನ್ ಹೇಳಲಿಲ್ಲ ಅಲ್ಲ ಅವನು. ಬೇಯಿಸ್ಬಿಡ್ತೀನಿ ಬಿಡು, ಬಂದ್ರೆ ತಿನ್ಕೊಂತಾನೆ. ನಿನಗ್ ಬೇಕಲ್ಲವ? ಅಷ್ಟೇ. ಇದು ಮುಗೀತು ಅಂತಂದ್ರೆ, ಮುದ್ದೆ ತೊಳಸಿದೀನಿ ಅಂತಂದ್ರೆ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಆಗೋಗುತ್ತೆ. ಇನ್ ಪಾತ್ರೆಗಳಿದಾವೆ, ಊಟ ಆದ್ಮೇಲೆ ಇನ್ ಪಾತ್ರೆಗಳು ತೊಳ್ಕೊಳ್ಳೋದು. ಮಟನ್ ಸಾರು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ನೋಡಿ, ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ. ಇನ್ನು ಮಟನ್ ಸಾರು ರೆಡಿಯಾಗಿದೆ. ಇಲ್ಲಿ ಬಂದು ಮುದ್ದೆ ಸ್ವಲ್ಪನೇ ಮಾಡಿದ್ದೆ. ಇನ್ನು ಇದು ಬಂದು ಬಿರಿಯಾನಿ, ರಾತ್ರಿಗೂ ಆಗುತ್ತೆ ಅಂತ ಹೇಳಿನೇ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇನ್ನು ಮೊಟ್ಟೆ ಬಂದರೆ ಬಾಯ್ಲ್ ಮಾಡಿದ್ದೀನಿ, ಈಗ ತಿನ್ನೋದಕ್ಕೆ ಅಂತ ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಸೌತೆಕಾಯಿ ಇಷ್ಟನ್ನ ಕಟ್ ಮಾಡಿದ್ದೀನಿ. ಇವತ್ತಾದರೆ ನನಗಿಷ್ಟ ಆಗಿರೋ ಫೇವ್ರೇಟ್ ಅಡುಗೆಗಳು. ಇನ್ನು ಊಟ ಮಾಡಬೇಕು. ಊಟ ಆದರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಊಟ ನೋಡಿ ಹಾಕ್ಕೊಂಡಿದ್ದೀನಿ. ನಾವು ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿವು ಆಗ್ತಾನೆ ಇದೆ. ಹೇಗೋ ಫೇವ್ರೇಟ್ ಫುಡ್ಡು ಆಗಿರೋದ್ರಿಂದ ಒಂದು ಹೊತ್ತು ಜಾಸ್ತಿನೇ ತಿನ್ಕೊಬೋದು. ಇನ್ನು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಧೋನಿಗೆ ಪಾಪ ಬೆಲ್ಟ್ ಹಾಕ್ಬಿಟ್ಬಿಟ್ಟಿದ್ದೀರಿ.
ಯಾರಾದರೂ ಬಂದರೆ ಮನೆಗೆ ಈ ರೀತಿ ಬೆಲ್ಟ್ ಹಾಕ್ಬೇಕಾಗುತ್ತೆ ಅವನಿಗೆ. ನೋಡಿ ಬೆಳಿಗ್ಗೆ ಪೆಡಿಗ್ರಿ ಮಾಡಿದ್ದೆ, ಇಳಿಲಿಲ್ಲ ಅವ್ನಿಗೆ. ಇವಾಗಿನ ಮಟನ್ ಸಾರು ಮಾಡಿ ತಿನ್ಬೇಕು. ತಿಂತೀಯ ಮಗ್ನೆ? ಟೋನಿ ಏ ಟೋನಿ, ಬ್ರೂನೋ ನಿನ್ನ ಬಾವನ್ನ ನೆಪ್ಸ್ಬೇಡ. ಇನ್ನು ಅವ್ನಿಗಿವಾಗ ಮಟನ್ ಪೀಸಾ ಹೇರ್ ತೊಗೊಂಬರ್ತೀನಿ. ಇನ್ನು ಅವ್ನಿಗಿವಾಗ ಫಸ್ಟು ಅನ್ನ ತಿನ್ನಿಸ್ಬಿಡ್ತೀನಿ. ನಾನು ತಿಂದಿದ್ದಾಯ್ತು, ಇನ್ನು ನನ್ನ ಮಗಳು ತಿಂತಿದ್ದಾಳೆ. ಫಸ್ಟ್ ಇವಾಗ ಟೋನಿಗೆ ತಿನ್ನಿಸ್ಬಿಡ್ಬೇಕು. ಪೆಡಿಗ್ರಿ ಮಾಡಿ ಹಾಕ್ತೀನಿ ನೋಡಿ. ಮಾಡಿ ಹಾಕಿದ್ರೆ ಈ ರೀತಿ ಮಾಡ್ತಾನೆ, ತಿನ್ನಕ್ಕೆ ಹೋಗೋದಿಲ್ಲ ಅವ್ನಿಗೆ, ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ರೈಸು ನಾವು ಮಾಡ್ಕೊಂಡಿದ್ದು ಸಾರೇ ಒಂದು ಸ್ವಲ್ಪ ನೀರಾಗಿ ಅಂದರೆ ತೆಳ್ಳಗೆ ಅವನಿಗೆ ತಿನ್ನಿಸ್ತೀನಿ. ಅದು ಅಭ್ಯಾಸ ಆಗಿರೋದ್ರಿಂದ ಅವನು ಈ ರೀತಿ ಪೆಡಿಗ್ರಿ ತಿನ್ನಲ್ಲ. ಯಾವಾಗೋ ಒಂದೊಂದ್ಸಲಿ ತಿನ್ಕೊತಾನೆ, ಇಲ್ಲಾಂದರೆ ಇಲ್ಲ. ಇವಾಗ ಅವ್ನಿಗೆ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ. ಫ್ಯಾಮ್ಲಿಗೆ ಒಬ್ರು ಇರ್ತಾರೆ ವಿಚಿತ್ರ ಮಕ್ಕಳು, ಏನು ಮಾಡಿದ್ರೆ ಅದು ತಿನ್ನೋದಿಲ್ಲ, ಅವ್ರದ್ದೇ ಒಂದು ರೂಟು ಅನ್ನೋ ಥರ ಇರ್ತಾರಲ್ಲ. ಅದರಲ್ಲಿ ನನ್ನ ಮಗಳು ಒಬ್ಳು. ಆ ಮಟನಲ್ಲೂ ಅಷ್ಟೇ, ಇವಾಗ ಇಷ್ಟು ಪೀಸ್ ತೊಗೊಂಡೋಗಿ ಕೊಡ್ತಾ ಇದ್ದೀನಿ, ತಿನ್ನಲ್ಲ ಅವಳು. ಅದು ಈ ಥರ ಪೀಸ್ಗಳೇ, ಸ್ಕಿನ್ ಅಂತಂದರೆ ಈ ತೊಡೆ ಪೀಸು ಇವೆಲ್ಲ ಬರುತ್ತಲ್ವ, ಆ ಥರ ಪೀಸೇ ತಿನ್ನೋದು. ಇನ್ನು ಚಿಕನ್ ಬಿರಿಯಾನಿ ತಿಂತಾಳೆ ಅಷ್ಟೇ. ಚಿಕನ್ ಸಾರು ಇವೆಲ್ಲ ಇಳಿಯೋದಿಲ್ಲ. ಚಿಕನ್ ಕಬಾಬ್ ತಿಂತಾಳೆ. ಆ ಥರ ವಿಚಿತ್ರ ಮಗಳಲ್ಲಿ ನನ್ನ ಮಗಳೊಬ್ಳು. ತಿನ್ನಮ್ಮ. ನೀವು ತಿನ್ನಿಸ್ತಾ ಇದ್ದೀನಿ. ಇವ್ನಿಗೆ ತಿನ್ಸಿದಾದ್ಮೇಲೆ ನಮ್ಮ ಬ್ರೂನೋಗೆ ಆಗೈತೆ ಪೆಡಿಗ್ರಿ, ಅವನಿಗೆ ತಿನ್ಸ್ಬಿಡ್ಬೇಕು. ಅವನಿಗೆ ತಿನ್ನಬೇಕಂದ್ರೆ ಅಲರ್ಜಿ. ನೋಡಿ ಬೆಲ್ಟ್ನ ಇನ್ನೇನಾದರೂ ಕಾಯಿಗಳು ಕೊಟ್ರೆ ಕಾಯಿಗೆ ಬ್ರೂನೋ ಇಲ್ಲಿ ನೋಡಿಲ್ಲ. ಓಹೋ ನೀನೇನ ಬ್ರೂನೋ? ಅವುಗಳನ್ನ ಕಚ್ಕೊಂಡಿರ್ತಾನೆ. ತಿನ್ನ ಬಾಯ್ಲೆ ಅಂತೆ.